ಚಿತ್ತೂರಿನಲ್ಲಿ ನಡೆದಿದ್ದ 7.11 ಕೋಟಿ ರಾಬರಿ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಬಯಲಾಗ್ತಿದೆ. ಇದೀಗ ಈ ರಾಬರ್ಸ್ ಅಂದುಕೊಂಡಷ್ಟು ಡೇಂಜರ್ ಅಲ್ಲ, ಬದಲಾಗಿ ಕಾಮಿಡಿ ಪೀಸ್ಗಳು ಅನ್ನೋದು ಗೊತ್ತಾಗಿದೆ. ಇವರು ಭಯ ಪಡಿಸೋಕೆ ಅಂತ ಬಳಸಿದ್ದ ಆ ಗನ್ ಕೂಡ ಗನ್ ತರ ಅಷ್ಟೇ, ಆದ್ರೆ ಗನ್ ಅಲ್ಲ. ಅದೇನ್ ಕತೆನಪ್ಪ ಅಂತೀರಾ? ನೀವೇ ನೋಡಿ. 7 ಕೋಟಿ 11 ಲಕ್ಷ ರಾಬರಿಗೆ ಲೈಟರ್ ಗನ್ ಬಳಕೆ. ದರೋಡೆಗೆ ಬಳಸಿದ್ದು ಗನ್ ತರ, ಆದ್ರೆ ಗನ್ ಅಲ್ಲ. ನವೆಂಬರ್ 19 ಮಧ್ಯಾಹ್ನ 12:55 ಸುಮಾರಿಗೆ ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ಎಟಿಎಂಗೆ ಹಣ ತುಂಬಲು ಹೊರಟಿದ್ದ ವ್ಯಾನ್ ಅನ್ನ 4-5 ಮಂದಿ ಹೈಜಾಕ್ ಮಾಡಿದ್ರು. ಅದರಲ್ಲಿದ್ದ 7.11 ಕೋಟಿ ಹಣವನ್ನ ಡೇರಿ ಸರ್ಕಲ್ ಫ್ಲೈಓವರ್ ಬಳಿ ದೋಚಿ ಎಸ್ಕೇಪ್ ಆಗಿದ್ರು. ಆ ಕೇಸ್ ಬೆನ್ನತ್ತಿದ ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಹಾಗೂ ಸಿಸಿಬಿ ಪೊಲೀಸರು ಪ್ರಕರಣ ಭೇದಿಸಿ ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಎಲ್ಲ ಆರೋಪಿಗಳು ಅಂದ್ರೆ ಬರೋಬ್ಬರಿ 9 ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಕೃತ್ಯಕ್ಕೆ ಬಳಕೆ ಮಾಡಿದ್ದ ವಾಹನಗಳು, ಮೊಬೈಲ್ಗಳನ್ನು ಸೀಸ್ ಮಾಡಿ ತನಿಖೆ ಮುಂದುವರಿಸಿದ್ದಾರೆ. ಇನ್ನು ರಾಬರ್ಸ್ ಗ್ಯಾಂಗ್ ಥೇಟ್ ಸಿನಿಮಾ ಶೈಲಿಯಲ್ಲೇ ದರೋಡೆಗೆ ಪ್ಲಾನ್ ಮಾಡಿದ್ರು, ಅದನ್ನ ಎಕ್ಸಿಕ್ಯೂಟ್ ಸಹ ಮಾಡಿದ್ರು, ಸಕ್ಸಸ್ ಸಹ ಆಗಿದ್ರು. ಆದ್ರೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲೂ ನಕಲಿ ಗನ್ನನ್ನೇ ಬಳಸಿದ್ರು ಅನ್ನೋದು ಕಾಮಿಡಿ ವಿಚಾರ. ಅದೇನಪ್ಪಾ ಅಂದ್ರೆ ಕೋಟಿ ದೋಚಲು ಪ್ಲಾನ್ ಮಾಡಿದವರು ಸಿನಿಮಾ ಸ್ಟೈಲ್ನಲ್ಲೇ 1,500 ಬೆಲೆಯ ಲೈಟರ್ ಗನ್ ಬಳಕೆ ಮಾಡಿ ಅಶೋಕ ಪಿಲ್ಲರ್ನಿಂದ ಡೇರಿ ಸರ್ಕಲ್ ವರೆಗೆ ಸಿಎಂಎಸ್ ವಾಹನ ಚಾಲಕನನ್ನ ಬೆದರಿಸಿ ವಾಹನ ಹೈಜಾಕ್ ಮಾಡಿದ್ದ ರಾಬರ್ಸ್ ಅದೇ ಗನ್ ಅನ್ನ ತೋರಿಸಿ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಸಿಎಂಎಸ್ ವಾಹನದಲ್ಲಿದ್ದ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ತನಿಖೆಯ ವೇಳೆ ಗನ್ ಅನ್ನ ಬಳಸಿದ್ದು ಪ್ರಕರಣದ ಆರೋಪಿ ನೆಲ್ಸನ್ ಎಂಬುದಾಗಿ ಬೆಳಕಿಗೆ ಬಂದಿದ್ದು, ಒರಿಜಿನಲ್ ಗನ್ ಯೂಸ್ ಮಾಡಿದ್ರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನ ಅರಿತು 1,500 ಬೆಲೆಯ ರಿಯಲ್ ಗನ್ ಮಾದರಿಯ ಸಿಗರೆಟ್ ಹಚ್ಚಲು ಬಳಸೋ ಲೈಟರ್ ಗನ್ ಅನ್ನ ಬಳಸಿಕೊಂಡು ಕೋಟಿಗೆ ಲೂಟಿ ಮಾಡಿದ್ರು. ಸದ್ಯ ಆ ಗನ್ ಅನ್ನ ವಶಪಡಿಸಿಕೊಂಡಿರೋ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಆರೋಪಿಗಳು ದರೋಡೆ ಮಾಡಿದ ಅಶೋಕ ಪಿಲ್ಲರ್ ಸ್ಪಾಟ್ನಿಂದ ಹಿಡಿದು ಡೇರಿ ಸರ್ಕಲ್, ಚಿತ್ತೂರಿನಲ್ಲಿ ಕಾರ್ ಪತ್ತೆಯಾದ ಸ್ಥಳ, ಹಣದ ಬಾಕ್ಸ್ಗಳನ್ನ ಬಿಸಾಡಿ ಹೋಗಿದ್ದ ಸ್ಥಳ, ಬಳಿಕ ಕುಪ್ಪಂ ಸಮೀಪ ಹಣ ಸಿಕ್ಕ ಸ್ಥಳಗಳಲ್ಲಿ ಆರೋಪಿಗಳೊಂದಿಗೆ ಮಹಾಜರು ಮಾಡೋದರ ಜೊತೆಗೆ ರಾಬರಿ ಹೇಗೆ ಮಾಡಿದ್ರು ಅನ್ನೋ ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಷನ್ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.